ಪತ್ನಿ ಅಧ್ಯಕ್ಷೆ ಇರುವ ಗ್ರಾಮ ಪಂಚಾಯಿತಿಯಲ್ಲಿ ಗಂಡೊಂದಿ ದರ್ಬಾರ್ ಪಿಡಿಒ ಸಹಕಾರ ಆರೋಪ. ಅಫಜಲಪುರ ತಾಲೂಕಿನ ನಂದರ್ಗಾ ಗ್ರಾಮ ಪಂಚಾಯತ್ನಲ್ಲಿ ಪತ್ನಿಯ ಹೆಸರಿನಲ್ಲಿ ಪತಿಯು ಅಧಿಕಾರ ಚಲಾಯಿಸುತ್ತಿರುವ ಆರೋಪ ಬಲವಾಗಿ ಕೇಳಿಬರುತ್ತಿದೆ. ಈ ಕುರಿತು ಜೇವರ್ಗಿ ಗ್ರಾಮದ ಯುವ ಮುಖಂಡ ಅಭಿಲಾಷ್ ಬಿರಾದಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಜೇವರ್ಗಿ ಗ್ರಾಮದಲ್ಲಿ ಪ್ರತಿಯೊಂದು ಕಾಮಗಾರಿ ಮಾಡಬೇಕಾದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹೆಸರಿನಲ್ಲಿ ಅವರ ಪತಿ ಧರ್ಮು ಸಾಹುಕಾರ ಎಂಬುವರು ಅಧಿಕಾರ ಚಲಾಯಿಸುತ್ತಾರೆ. ಜೊತೆಗೆ ಪಂಚಾಯತ್ ಸಾಮಾನ್ಯ ಸಭೆಗಳಲ್ಲೂ ಕೂಡ ಇವರ ಹಸ್ತಕ್ಷೇಪ ತೀವ್ರವಾಗಿರುತ್ತದೆ. ಇದಕ್ಕೆ ಹಿಂದಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಾವಿತ್ರಿ ಮೇತ್ರೆ ಕೂಡ ಕಾರಣರಾಗಿದ್ದು, ಪ್ರತಿಯೊಂದಕ್ಕೂ ನೇರವಾಗಿ ಅಧ್ಯಕ್ಷರ ಪತಿಗೆ ಕರೆ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ ಎಂದು ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತು ನಂದರ್ಗಾ ಗ್ರಾಮ ಪಂಚಾಯತ್ನಲ್ಲಿ ಹಲವಾರು ಸಮಸ್ಯೆಗಳಿದ್ದು, ತ್ಯಾಜ್ಯ ವಿಲೇವಾರಿ ವಾಹನ ಇಲ್ಲಿಯವರೆಗೂ ಒಂದು ದಿನ ಕೂಡ ಬಳಕೆಯಾಗಿಲ್ಲ. ಸುಮಾರು ಅಂದಾಜು 30 ಲಕ್ಷಕ್ಕಿಂತ ಅಧಿಕ ಅನುದಾನವಿರುವ ತ್ಯಾಜ್ಯ ವಿಲೇವಾರಿ ಘಟಕ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದ್ದು, ಅದರಲ್ಲೂ ಅಧ್ಯಕ್ಷರ ಪತಿ ಹಣವನ್ನ ಲೂಟಿ ಮಾಡಿದ್ದಾರೆ ಎಂದರು. ಜೊತೆಗೆ ತ್ಯಾಜ್ಯ ವಿಲೇವಾರಿ ಘಟಕ ಇಲ್ಲಿಯವರೆಗೂ ಪೂರ್ಣಗೊಂಡಿಲ್ಲ ಮತ್ತು ಬಳಕೆಗೆ ಉಪಯೋಗಿಸಿಲ್ಲ. ಇನ್ನು ಜಲಜೀವನ್ ಮಿಷನ್ ಕಾಮಗಾರಿ ಕೂಡ ಸಂಪೂರ್ಣ ಕಳಪೆಯಾಗಿದ್ದು, ಹಳೆ ನೀರಿನ ಟ್ಯಾಂಕಿಗೆ ಸುಣ್ಣ ಬಣ್ಣ ಮಾಡಿ ಹೊಸ ಟ್ಯಾಂಕ್ ಎಂದು ಬಿಂಬಿಸಿ ಬಿಲ್ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ನಮಾಜೇವರ್ಗಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಇಲ್ಲಿಯವರೆಗೂ ಒಂದು ಕಾಮಗಾರಿ ಕೂಡ ನಡೆದಿಲ್ಲ. ಕೇವಲ ನಂದರ್ಗಾ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿದೆ ಎಂದರು. ಈ ಕೂಡಲೇ ಅಧ್ಯಕ್ಷರ ಹೆಸರಲ್ಲಿ ದರ್ಪ ತೋರುತ್ತಿರುವ ಅಧ್ಯಕ್ಷರ ಪತಿ ಧರ್ಮು ಸಾಹುಕಾರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ಪಂಚಾಯತಿ ಸುತ್ತಮುತ್ತ ಈಗಾಗಲೇ ಅವರು ಪಂಚಾಯತಿಗೆ ದ್ರೋಹ ಬಗೆದಿದ್ದಾರೆ. ಯಾರು ಅಧ್ಯಕ್ಷರ ಪತಿ ಅವ್ರ ಪಂಚಾಯತಿ ಕಚೇರಿ ಒಳಗ ಅವರು ಒಬ್ಬ ಸಾರ್ವಜನಿಕವಾಗಿ ಬರಬಹುದಷ್ಟೇ, ಆದ್ರೆ ಅಧ್ಯಕ್ಷರ ಪತಿಯಾಗಿ ಬರ್ಲಕ್ಕೆ ಕೂರಾಡಿದಾಗ ಈಗಿನ ಅಧ್ಯಕ್ಷರು ಅವರಿಗೆ ಆದೇಶ ಮಾಡಲಿಲ್ಲ. ಹೀಗಾಗಿ ಅವರು ಸಂಪೂರ್ಣವಾಗಿ ಸರ್ಕಾರದ ದುಡ್ಡನ್ನ ಅವರು ನಷ್ಟ ಮಾಡಿದ್ದಾರೆ, ಸರ್ಕಾರಕ್ಕೆಲ್ಲ ಲಾಸ್ ಮಾಡಿದ್ದಾರೆ. ಅದರ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೊಂಡು ಅದೇನು ಕ್ರಮ ಇದು ನಷ್ಟ ಏನಾಗಿದಲ್ಲ ಅಮೌಂಟ್ ಅದು ಏನದ ರಿಟರ್ನ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನದ, ಇವರು ಬಿಲ್ ಕಲೆಕ್ಟರ್ ಏನದಾರಲ್ರಿ, ಇವರು ಪ್ರತಿಯೊಂದು ಅಧಿಕಾರಿಗಳು ತಾವೇ PDO ಅಧಿಕಾರಿಗಳು ಪ್ರತಿಯೊಂದು ಜನಸಾಮಾನ್ಯರು ತಾವೇ ಆದೇಶ ಮಾಡ್ತಾರೆ. ಇವರು ಪ್ರತಿಯೊಂದು ಒಬ್ಬ ಮೇಲಾಧಿಕಾರಿ ಯಾವುದೋ ಒಂದು ಸೈನ್ ಮಾಡುವ ಆದೇಶ ಕೊಟ್ಟಿನಂತಂದ್ರೆ ಇವರು ಬಿಲ್ ಕಲೆಕ್ಟರ್ ಅವ್ರಿಗೆ ಸಂಬಂಧ ಅವ್ರಿಗೆ ಬೇಕಾದಂಗೆ ಡೇಟ್ ಆಗಲಿ ಒಂದು ಯಾವುದೋ ಮಾಹಿತಿ ಆಗಲಿ ಫೈಟ್ನರ್ ಹಚ್ಚಿ ತಾವಾಗಿ ತಿದ್ದುತ್ತಾರೆ. ಇದು ಕಣ್ಣಾರೆ ನಾ ಕಂಡೀನಿ. ಅದು ನನ್ನ ಹತ್ರ ಪ್ರೂಫ್ ಅದಾವ್ರಿ. ಮತ್ತೇನದ, ನನ್ನ ಒಂದು ವೈಯಕ್ತಿಕ ಒಂದು ಕಣ್ಣಾರೆ ನೋಡಿದ ಪ್ರಕಾರ ಆದ್ರೆ 2021-22 ಇದ್ದಂಥ PDO ಅವರ ಸಹಿ ಒಂದು ಇವರು ಫೋರ್ಜರಿ ಮಾಡಿದಾರೆ. ನೋಟೇಶನ್ ಕಾಪಿ ಒಳಗ ಸಹಿ ಫೋರ್ಜರಿ ಮಾಡಿದ್ದಾರೆ. ಇದು ಬಿಲ್ ಕಲೆಕ್ಟರ್ ಅವ್ರು ಮಾಡ್ಯಾರ. ಸಾಕ್ಷಿ ನನ್ನ ಹತ್ರ ಅದಾವ್ರಿ, ಸಾಕ್ಷಿ ನನ್ನ ಹತ್ರ ಅದಾವ್ರಿ, ನೋಟೇಶನ್ ಕಾಪಿ ಅದಾರ ನನ್ನ ಹತ್ರ. ಹೌದ್ರಿ, ಇದು ಏನ್ ಸಮಸ್ಯೆ ಅದ್ರಿ ಸರ್? ಇಲ್ಲಿ ಅಂಬೇಡ್ಕರ್ ಭವನ ಆಗಿ ಮತ್ತೆ 2-3 ವರ್ಷ ಸರ್ ಬರೀ ಬಿಲ್ ಆಗಿಲ್ಲ ಅದಾಗಿಲ್ಲ ಅಂತ ಹೇಳ್ತಾರೆ ಸರ್. ಯಾರು ಕಟ್ಟಡ ಮಾಡ್ಲತ್ತಾರ ಸರ್? ಇದು ಹಳ್ಳಿಗೆ ಹಿಡಿದಾರೆ ಲ್ಯಾಂಡ್ ಆರ್ಮಿ ಅಂತೇಳಿ ಬಿಲ್ ಆಗಿಂತ ಕಟ್ಟೋದು ಬಿಟ್ಟಾರ. ಲ್ಯಾಂಡ್ ಆರ್ಮಿ ಅವ್ರು ಹಿಡಿದಾರ. ಲ್ಯಾಂಡ್ ಆರ್ಮಿ ಇದ್ರೊಳಗೆ ಬಂದನ್ರಿ ಅದು. ಲ್ಯಾಂಡ್ ಆರ್ಮಿ ಅಂತೂ ಫಸ್ಟ್ ಬಿಲ್ ಆಗಿ ಆಮೇಲೆ ಕಟ್ಟಡ ಚಲೋತಲ್ರಿ. ಸರ್ ಬಿಲ್ ಆಗಿಲ್ಲ, ಒಂದ್ಸರಿ ಬಿಲ್ ಆಗದ ಕಟ್ಟಡ ಬಿಲ್ ಆಗಲ್ಲ ಕಟ್ಟಡ. ಹೌದ್ರಿ, ಎಷ್ಟು ವರ್ಷ ಐತ್ರಿ ಸರ್ ಅದು? 3 ವರ್ಷ ಐತಿ. 3 ವರ್ಷ ಅಂದ್ರ 3 ವರ್ಷ ಗುಲ್ಬರ್ಗ ಹೋಗಿ ಬಂದಿದ್ರು ನಾವು ಆಫೀಸ್ಗೆ. ಅವ್ರ ಹೋಗೋಣ ಬರೀ ಬಿಲ್ ಆತ ಮುಂದೆ ಕಟ್ಟಕ್ಕೆ ಚಾಲು ಮಾಡಿ ಹೇಳ್ತಾರೆ. ಅದು ಇದು ಗ್ರಾಮ ಪಂಚಾಯತಿ ಕಡೆಯಿಂದ ಬಂದದ ಏನ್ ಇದ್ರಿಂದ? ಲ್ಯಾಂಡ್ ಆರ್ಮಿ ಬಂದ್ರ ಸರ್. ಲ್ಯಾಂಡ್ ಆರ್ಮಿಲಿಂದ ಬಿಲ್ ಆಗ್ಯದ ಆಗಿಲ್ಲ ಅಂತ ಕೇಳಿರೇನ್ರಿ? ಬಿಲ್ ಕೇಳಕ್ ಒಟ್ಟ ಮೈ ಹಚ್ಕೊಳ್ಳಲ್ಲ. ಯಾರು ಮೈಗೆ ಹಚ್ಕೊಳ್ಬೇಕ್ರಿ? ಆಫೀಸರ್ಗಳು ಆಫೀಸ್ಗೆ ಹೋಗಿದಾರೆ ಸರ್. ಹಾ ರೀ, ಆಫೀಸ್ಗೆ ಹೋಗೋಣ ಬಿಲ್ ಆತ ಬರೀ ಅದಾಗಿದ್ರಿ. ಮತ್ತೆ ಶಾಸಕ ಗಮನ ತಂದಿ ಅವ್ರು ಬರೀ ಮಾಡ್ತಾರೆ. ಶಾಸಕರ ಗಮನಕ್ಕೆ ಏನ ತಗೊಂಬಂದಿರಿ ಸರ್? ಸರ್ ಬಿಲ್ ಆಗಲ್ಲ ಹ್ಯಾಂಗ ನಾವು ನೋಡ್ತೇವೆ ಕೇಳ್ತೇವೆ ಹಂಗೆ ಅದೇ ಅಂದ್ರೆ ಅವ್ರಿಗೆ. ಹೌದ್ರಿ, ಶಾಸಕರ ಹತ್ರನು ಹೋಗಿ ಹೇಳಿಕೆ ಕೊಟ್ಟಿದ್ರಿ? ಪಡ್ಲಿಕ್ಕೆ ಪತ್ರ ಹೋಗಿದವ್ರಿ ಸರ್. ಹಾ ರೀ, ಹೋಗೋಣ ನೋಡ್ತೇವೆ ನೋಡ್ಕೆ ಮಾಡಿಸ್ತೇವೆ ತಂದಾರೆ ಅವ್ರಿಗೆ. ನೋಡ್ಕೆ ಮಾಡಿಸ್ತೀನಿ ಅಂದಾರ. ಇಲ್ಲಿವರೆಗೂ ಯಾರು ಇದು ಮಾಡಿಲ್ರಿ? ಹ್ಞೂ ಸರ್, ಕೇಳೋಣ ಬರೀ ಮಾಡಿಸ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.